ಪ್ರೈಸ್ ದ ಲಾರ್ಡ್. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 12 ವಚನ 5 ನಾವು ನೋಡುವಾಗ, ಪೇತ್ರನು ಹೀಗೆ ಸೆರೆಮನೆಯಲ್ಲಿದ್ದಾಗ ಸಭೆಯು ಶ್ರದ್ಧೆಯಿಂದ ಅವನಿಗಾಗಿ ಪ್ರಾರ್ಥನೆ ಮಾಡುತ್ತಿತ್ತು ಎಂಬುದಾಗಿ. ಪ್ರಿಯರೇ, ಪೇತ್ರನಂತೆ ಇವತ್ತು ನಮ್ಮವರು ಯಾರಾದರೂ ಆಗಿರ್ಬೋದು, ನಮ್ಮ ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಸ್ನೇಹಿತರು, ಬಂಧು ಮಿತ್ರರು, ರಕ್ತ ಸಂಬಂಧಿಗಳು ಯಾರಾದರೂ ಒಂದು ಪರಿಸ್ಥಿತಿಯಲ್ಲಿ, ಒಂದು ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೆ, ಸಾಲದಲ್ಲೋ, ರೋಗದಲ್ಲೋ, ಚಿಂತೆಯಲ್ಲೋ, ಬಾಧೆಯಲ್ಲೋ, ಕುಡುಕುತನ, ದುಂದೌತಣ, ಬೇಡವಾದಂಥ ಕಾರ್ಯಗಳಲ್ಲಿ ಸಿಲುಕಿಕೊಂಡು ಅದರಿಂದ ಆ ಸೆರೆಯಿಂದ ಹೊರಗೆ ಬರಲಾಗದಂಥ ಅವಸ್ಥೆಗಳಲ್ಲಿ ಇರುವವರು, ನಮ್ಮಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಿರುವ ಪ್ರತಿಯೊಬ್ಬರಿಗಾಗಿ ನಾವು ಕೂಡ ಅಂದು ಪೇತ್ರನಿಗಾಗಿ ಆ ಸಭೆ ಹೇಗೆ ಒಮ್ಮನಸ್ಸಿನಿಂದ ಆತನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿತ್ತು, ಅದೇ ರೀತಿಯಾಗಿ ಪ್ರಿಯರೇ, ಇವತ್ತು ನಾವು ಒಬ್ಬೊಬ್ಬರಿಗಾಗಿ ನಾವು ಕೂಡ ಒಮ್ಮನಸ್ಸಿನಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಅವರೆಲ್ಲರೂ ಕೂಡ ಆ ಬಂಧನದಿಂದ ಹೊರಗಡೆ ಬರುವಂತೆ, ಆ ಸೆರೆಯಿಂದ ಪ್ರಭು ದೇವರು ಎಲ್ಲರನ್ನ ಬಿಡುಗಡೆಗೊಳಿಸುವಂತೆ ನಾವು ಪ್ರತಿಯೊಬ್ಬರಿಗಾಗಿ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಶ್ರದ್ಧೆಯ ಈ ಪ್ರಾರ್ಥನೆಯನ್ನ, ನಮ್ಮ ಭಯಭಕ್ತಿಯನ್ನು ನೋಡಿದಂತ ದೇವರು ನಮ್ಮ ಪ್ರಾರ್ಥನೆಯ ಮುಖಾಂತರ ಪರರಿಗೆ ಬಿಡುಗಡೆಯನ್ನ ಅನುಗ್ರಹಿಸಿಕೊಡಲಿ. ಖಂಡಿತವಾಗಿ ಅವರು ಅನುಗ್ರಹಿಸುತ್ತಾರೆ, ಬಿಡುಗಡೆಯನ್ನು ಕೊಡುತ್ತಾರೆ ಎಂಬ ನಂಬಿಕೆಯಲ್ಲಿ ನಾವು ಈ ದಿನವೆಲ್ಲ ಪರರಿಗಾಗಿ ಪ್ರಾರ್ಥಿಸುತ್ತಾ ಆ ದೇವರ